ಬಿಜೆಪಿ ನಾಯಕರು ಇದನ್ನು ಪ್ರಶ್ನೆ ಮಾಡಿದ್ದಾರೆ. ಬೋಪಯ್ಯ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಈ ಸಾವಿನ ಹಿಂದಿರುವಂಥವ್ರು ಯಾರು, ಯಾರ ಕಾರಣ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಬೋಪಯ್ಯ. ವಿನಯ್ ಸೋಮಣ್ಣ ಹಾಗೆ ನಾಚಪ್ಪ, ವಿಷ್ಣು ನಾಚಪ್ಪ, ಮತ್ತೊಬ್ಬರು ರಾಜೇಂದ್ರ ಅಂತ ಮೈಸೂರು, ಅವರು ಸಾಮಾಜಿಕ ಜಾಲತಾಣದ ನಮ್ಮ ರಾಜ್ಯದ ಸಮಿತಿ ಸದಸ್ಯರಿದ್ದಾರೆ. ಇವರು ಇವ್ರದ್ದೇ ಆದಂಥ ಒಂದು ಗ್ರೂಪ್ ಮಾಡಿ ಕೊಡಗಿನ ಸಮಸ್ಯೆಗಳು ಅಂತ ಹೇಳಿ ಎಲ್ಲ ಹಾಕ್ತಾಯಿದ್ರು. ಏನೇನು ಸಮಸ್ಯೆಗಳು ಅವರಿಗೆ ಕಂಡಿದೆ ಅದು ಎಲ್ಲವನ್ನು ಹಾಕ್ತಾಯಿದ್ರು. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಎಲ್ಲವೂ ಆಗ್ತಾಯಿತ್ತು. ಒಂದು ರೀತಿ ಜನಜಾಗೃತಿ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾಯಿದ್ರು. ವಿನಯ್ ಸೋಮಣ್ಣ ಮೂಲತಃ ಗೋಣಿಮರೂರು, ಸೋಮಾರಪೇಟೆಯವರು. ಅವರು ಬೆಂಗಳೂರಲ್ಲಿ ಜಾಬಲ್ಲಿ ಇದ್ದಾರೆ. ಆದರೂ ಜಿಲ್ಲೆಯ ಬಗ್ಗೆ ಕಾಳಜಿ ವಹಿಸ್ಕೊಂಡು ಈ ವಿಷ್ಣು ನಾಚಪ್ಪ ಇವರೊಟ್ಟಿಗೆ ಸೇರಿಕೊಂಡು ಸಮಸ್ಯೆಗಳ ಬಗ್ಗೆ ಎತ್ತಿ ಹಿಡಿತಾಯಿದ್ರು. ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ನಾಪೊಕ್ಲಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಟಾಯ್ಲೆಟ್ ದುರ್ನಾಥದಿಂದ ಕೂಡಿದೆ, ಇದು ಅಭಿವೃದ್ಧಿ ಮಾಡೋರ ಇದಕ್ಕೆ ಗಮನ ಬರೋದಿಲ್ಲ ಅಂಥೇಳಿ ಅದಕ್ಕೆ ನಮ್ಮ ಶಾಸಕರಾದ ಪೊನ್ನಣ್ಣನವರ ಫೋಟೋನ ಟ್ಯಾಗ್ ಮಾಡಿದರು. ಅದಕ್ಕೆ ಇನ್ಸಲ್ಟ್ ಮಾಡಿದರು ಅಂತ ಹೇಳಿ ಅವರ ಕಾಂಗ್ರೆಸ್ಸಲ್ಲಿ ಒಬ್ಬ ಸಾಮಾಜಿಕ ಜಾಲತಾಣವನ್ನು ನಡೆಸೋರಿದ್ದಾರೆ, ತೆನ್ನೀರ ಮೈನಾ ಅಂಥೇಳಿ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇವ್ರದ್ದು ಪೊಲೀಸ್ ಹೇಗೆ ಆ್ಯಕ್ಟಿವ್ ಅಂದರೆ ಏನು, ಯಾವ ಮರ್ಡರ್ ಕೇಸಲ್ಲಿ ಇಲ್ಲಿ ಧನ ಸಾಗಾಟ ಅದಕ್ಕೆಲ್ಲ ಆ್ಯಕ್ಟಿವ್ ಆಗಲ್ಲ, ಅಷ್ಟು ಬೇಗ FIR ಮಾಡಿ ಎಲ್ಲ ಹುಡುಕಾಟವನ್ನು ಪ್ರಾರಂಭ ಮಾಡಿತ್ತು. ನನ್ನ ಗಮನಕ್ಕೆ ಬಂತು. ನೀವು ಈ ಪ್ರೊಸೀಜರ್